ಮೀಟಿಂಗ್ ರೈಟ್ ಪೀಪಲ್ ಅಟ್ ದ ರೈಟ್ ಟೈಮ್ ಅಂಡ್ ರೀಡಿಂಗ್ ರೈಟ್ ಬುಕ್ಸ್ ಅಟ್ ದ ರೈಟ್ ಟೈಮ್ ವಿಲ್ ಚೇಂಜ್ ಯುವರ್ ಲೈಫ್ ಅಂತ. ಅಂಡ್ ದಟ್ ಈಸ್ ಟ್ರೂ. 2 years ಬ್ಯಾಕ್ ಐ ವಾಸ್ ಲಿಟ್ರಲಿ ಅಟ್ ದ ರಾಕ್ ಬಾಟಮ್ ಅಂತ ಹೇಳ್ಬೋದು. ಐ ವಾಸ್ ಕಂಪ್ಲೀಟ್ಲಿ ಲೋ. ಏನೇ ಶುರು ಮಾಡಿದ್ರು ನಾವು ಅನ್ಕೊಂಡ್ರಂಗೆ ಆಗಲ್ಲ, ತುಂಬಾನೇ ಫ್ರಸ್ಟ್ರೇಷನ್ ಆಗಿರ್ಬೋದು. ಆ ಟೈಮಲ್ಲಿ ನಾನು ಬುಕ್ ಓದಕ್ಕೆ ಶುರು ಮಾಡಿದೆ. ಅಟ್ ದ ಎಂಡ್ ಆಫ್ ದ ಯು ಲರ್ನ್ ಸೋ ಮೆನಿ ಥಿಂಗ್ಸ್. ಅದೆಲ್ಲ ಬಿಟ್ಟು ಒಂಥರ ಯು ಫೀಲ್ ಗುಡ್ ಒಂಥರ ಬುಕ್ಸ್ ಓದೋದ್ರಿಂದ. ಆ ಥರ ನೀವೇನೇ ಹೇಳ್ಬೋದು, ಬುಕ್ ಓದೋದ್ರಿಂದ ನಮ್ಗೆ ನಾಲೆಜ್ ಸಿಗುತ್ತೆ, ಅದು ಸಿಗುತ್ತೆ ಅಂತ. ಬಟ್ ಹೋಪ್ ಅನ್ನೋದು ಐ ಥಿಂಕ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ರಿಗೂ ಗೊತ್ತು, ಯಾರು ಅಡಿಕ್ಟೆಡ್ ಟು ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು. ಆ ಡೋಪಮೈನ್ ಹಿಟ್ ಅಂತ ಬರ್ತಿರೋ. ಸೊ ಆ ಡೋಪಮೈನ್ ಹಿಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬುಕ್ ಓದ್ಬೇಕಾದ್ರೆ ನಿಮ್ಗೆ ಸಿಗಲ್ಲ. ಸೊ ಇಷ್ಟು ದಿನ ವಿಡಿಯೋ ಎಡಿಟಿಂಗ್ ಅಂತ ವಿಡಿಯೋ ಎಡಿಟಿಂಗ್ ಬಗ್ಗೆನೇ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ಸೊ ಇವಾಗ ಸ್ವಲ್ಪ ಟಾಪಿಕ್ ಜನರಲ್ ಆಗಿರ್ಲಿ, ಸ್ವಲ್ಪ ಕಾಮನ್ ಆಗಿರ್ಲಿ ಅಂತ ಈ ವಿಡಿಯೋ ಏನ್ರ ಬಗ್ಗೆ ಇರುತ್ತೆ ಅಂದ್ರೆ, ಇಟ್ಸ್ ಕಂಪ್ಲೀಟ್ಲಿ ಒಂದು 2 years ಆಯ್ತು ನಾನು ಬುಕ್ಸ್ ಓದಕ್ ಶುರು ಮಾಡಿ. ಈ 2 years ಅಲ್ಲಿ ನಾನೇನೇನ್ ಕಲಿತೆ, ಮತ್ತೆ ನಾನು ಏನಕ್ಕೆ ಬುಕ್ ಓದಕ್ ಶುರು ಮಾಡಿದೆ, ಅದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ಅಂತ ಐ ವಿಲ್ ಶೇರ್ ಕಂಪ್ಲೀಟ್ಲಿ. ಸೊ ಫಸ್ಟ್ ಎಲ್ರಿಗೂ ಇರೋ ಒಂದು ಕಾಮನ್ ಕ್ವಶನ್ ಏನಂದ್ರೆ, ಏನಕ್ಕೆ ಬುಕ್ಸ್ ಓದ್ಬೇಕು ಅಂತ. ಲೈಕ್ ಯಾರು ಹೇಳಿದ್ರು ಅಷ್ಟೇ, ಏನಕ್ಕೆ ಬುಕ್ಸ್ ಓದ್ಬೇಕು ಅಂತ ಕಾಮನ್ ಕ್ವಶನ್ ಎಲ್ರಿಗೂ ಇರುತ್ತೆ. ಸೊ ಅದಕ್ಕೆ ಜನರಲೈಸ್ ಆನ್ಸರ್ ಎಲ್ರಿಗೂ ಗೊತ್ತು. ಯಾರು ಕೇಳಿದ್ರು ಟು ಗೇನ್ ನಾಲೆಜ್ ಅಥವಾ ಟು ಲರ್ನ್ ನ್ಯೂ ಥಿಂಗ್ಸ್, ನಮ್ಗೆ ಗೊತ್ತಿರೋದನ್ನ ಇನ್ನೂ ತಿಳ್ಕೋಬೇಕು ಅಂತ ಇರುತ್ತೆ. ಬಟ್ ನನ್ಗೆ ಈಗ ರಿಯಲೈಸ್ ಆಗಿದ್ದು ಏನಂದ್ರೆ, ನಾನು ಕಂಪ್ಲೀಟ್ಲಿ ಓದಿದ್ದೆಲ್ಲ ನಾನ್ ಫಿಕ್ಷನ್ಸ್ ಮತ್ತೆ ಸೆಲ್ಫ್ ಹೆಲ್ಪ್ ಬುಕ್ಸ್, ಮೆಜಾರಿಟಿ ಸೆಲ್ಫ್ ಹೆಲ್ಪ್ ಬುಕ್ಸ್ ಓದಿದ್ದು. ಸೊ ಲೈಫಲ್ಲಿ ನಾವು ಏನೇನ್ ಸ್ಟ್ರಗಲ್ಸ್ ನ ಗೋತ್ರು ಮಾಡ್ತಿರ್ತೀವಿ ಅಥವಾ ಏನೇನ್ ಸಿಚುವೇಶನ್ ಅಲ್ಲಿ ಇರ್ತೀವಿ, ಇಟ್ಸ್ ಆಲ್ರೆಡಿ ಅದೇ ಸಿಚುವೇಶನ್ ಅಲ್ಲಿ ಬೇರೆಯವ್ರು ಇರ್ತಾರೆ. ಸೊ ಅವ್ರ ಆ ಸಿಚುವೇಶನ್ ಆಗಿರ್ಬೋದು ಅಥವಾ ಸ್ಟ್ರಗಲ್ಸ್ ನಲ್ಲಿ ಯಾವ ತರ ಗೋತ್ರು ಮಾಡಿ ಅದರಿಂದ ಆಚೆ ಬಂದು ಅವ್ರಿಗೆ ಯಾವ ತರ ಲೈಫ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗ್ತಾರೆ ಹಂಗಂತ ಅವ್ರು ಕಂಪ್ಲೀಟ್ ಒಂದು ಬುಕ್ ಅಲ್ಲಿ ಬರ್ದಿರ್ತಾರೆ. ಸೊ ಆ ಬುಕ್ ನ ನಾವು ಓದೋದ್ರಿಂದ ಏನಾಗುತ್ತೆ ಅಂದ್ರೆ, ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಅದ್ ನಮ್ಗೆ ಹೋಪ್ ಕೊಡುತ್ತೆ, ಟು ಮೂವ್ ಫಾರ್ವರ್ಡ್ ಅಂಡ್ ಏನೇ ಲೈಫಲ್ಲಿ ಏನೇ ಆದ್ರೂ ಓಕೆ ವಿ ಫೇಸ್ ಮಾಡೋಣ ಅಂತ ಒಂದು ಹೋಪ್ ಸಿಗುತ್ತೆ. ಸೊ ಅಕಾರ್ಡಿಂಗ್ ಟು ಮೈ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ದಟ್ ಇಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಓಕೆ, ಇವಾಗ ನಾನು ಯಾವಾಗ ಬುಕ್ ಓದಕ್ ಶುರು ಮಾಡಿದೆ ಮತ್ತೆ ಏನಕ್ಕೆ ಬುಕ್ ಓದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಬಂದ್ರೆ, 2 years ಬ್ಯಾಕ್ ಐ ವಾಸ್ ಲಿಟ್ರಲಿ ಅಟ್ ದ ರಾಕ್ ಬಾಟಮ್ ಅಂತ ಹೇಳ್ಬೋದು. ಐ ವಾಸ್ ಕಂಪ್ಲೀಟ್ಲಿ ಲೋ. ಏನೇ ಶುರು ಮಾಡಿದ್ರು ನಾವು ಅನ್ಕೊಂಡ್ರಂಗೆ ಆಗಲ್ಲ, ತುಂಬಾನೇ ಫ್ರಸ್ಟ್ರೇಷನ್ ಆಗಿರ್ಬೋದು. ಆ ಟೈಮಲ್ಲಿ ನಾನು ಬುಕ್ ಓದಕ್ ಶುರು ಮಾಡಿದೆ. ದಟ್ ಇಸ್ ದ ಫಸ್ಟ್ ಟೈಮ್ ಬುಕ್ ಓದಕ್ ಶುರು ಮಾಡಿದ್ ನಾನು. ಸೊ ಆವಾಗ ನನ್ಗೆ ಮೇನ್ ಆ ಬುಕ್ ಓದೋದು ಶುರು ಮಾಡಾದ್ಮೇಲೆ ನನ್ಗೆ ಒಂದ್ ಥಿಂಗ್ ನನ್ ಮೇನ್ ನನ್ಗೆ ಸಿಕ್ತು ಅಂದ್ರೆ ಹೋಪ್. ದಟ್ ಈಸ್ ನಿಜ. ಯಾಕಂದ್ರೆ ನೀವೇನೇ ಹೇಳ್ಬೋದು, ಬುಕ್ ಓದೋದ್ರಿಂದ ನಮ್ಗೆ ನಾಲೆಜ್ ಸಿಗುತ್ತೆ, ಅದು ಸಿಗುತ್ತೆ ಅಂತ. ಬಟ್ ಹೋಪ್ ಅನ್ನೋದು ಐ ಥಿಂಕ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನೇ ಲೈಫಲ್ಲಿ ಏನೇ ಶುರು ಮಾಡ್ಬೇಕಂದ್ರು ಅಥವಾ ನಾವು ನೆಕ್ಸ್ಟ್ ಸ್ಟೇಜಸ್ ಹೋಗ್ಬೇಕಂದ್ರು ವಿ ವಾಂಟ್ ಹೋಪ್. ಹೋಪ್ ಇಲ್ಲ ಅಂದ್ರೆ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಇಷ್ಟು ನಾ 2 years ಓದೋದ್ರಲ್ಲಿ ಕಾಮನ್ ಥಿಂಗ್ ನಾನ್ ಲೈಕ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋ ಏನಂದ್ರೆ, ಈ 2 years ಅಲ್ಲಿ ಯಾವುದೇ ಬುಕ್ ಆಗಿರ್ಲಿ ಅದು ನಮ್ಗೆ ಎರಡು ಮೇನ್ ಥಿಂಗ್ ನ ಟೀಚ್ ಮಾಡುತ್ತೆ. ಎರಡರಲ್ಲಿ ಯಾವ್ದೋ ಒಂದಾಗಿರ್ಬೋದು, ಎರಡಾಗಿರ್ಬೋದು. ಈ 2 years ಅಲ್ಲಿ ನಾನು ಕಲ್ತಿದ್ದೇನಂದ್ರೆ, ಒಂದು ನಮ್ಮ ಇನ್ಸೈಡ್, ಇನ್ನೊಂದು ಔಟ್ ಸೈಡ್ ಅಂತ ಹೇಳ್ತೀವಿ. ಸೊ ಐ ಡೋಂಟ್ ಕರೆಕ್ಟ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಲ್ವಾ, ಇನ್ನು ಸಿಂಪ್ಲರ್ ಆಗಿ ಹೇಳಕ್ ಟ್ರೈ ಮಾಡ್ತೀನಿ. ಒಂದು ಇನ್ನರ್, ಇನ್ನೊಂದು ಔಟರ್ ಅಂತ. ನಮ್ ಇನ್ನರ್ ಏನಂದ್ರೆ ನಮ್ ಥಾಟ್ಸ್ ಆಗಿರ್ಬೋದು, ನಮ್ ಬಿಲೀಫ್ಸ್ ಆಗಿರ್ಬೋದು, ಮತ್ತೆ ನಮ್ ಫೇತ್ಸ್ ಆಗಿರ್ಬೋದು, ಮತ್ತೆ ಹೌ ವಿ ಫೀಲ್ ಅಬೌಟ್ ಅವರ್ ಸೆಲ್ಫ್ ಆಗಿರ್ಬೋದು, ಅದೆಲ್ಲ ಇನ್ನರ್ ಅಂತ. ಇನ್ನೊಂದು ಔಟರ್ ಅಂತ ಬಂದ್ರೆ ನಮ್ಮ ಆಕ್ಷನ್ಸ್, ಕಂಪ್ಲೀಟ್ಲಿ ಬೇಸ್ಡ್ ಅಪಾನ್ ಅವರ್ ಆಕ್ಷನ್ಸ್. ನಾವು ಯಾವ ತರ ಕೆಲಸ ಮಾಡ್ತೀವಿ, ಯಾವ ತರ ಹಾರ್ಡ್ ವರ್ಕ್ ಮಾಡ್ತೀವಿ, ಯಾವ ತರ ಡಿಸಿಪ್ಲಿನ್ ಆಗಿರ್ತೀವಿ, ಪ್ರೊಕ್ಯಾಸ್ಟಿನೇಟ್ ಮಾಡದೆ ಯಾವ ತರ ಕೆಲಸ ಮಾಡ್ತೀವಿ, ದಿಸ್ ಇಸ್ ಔಟ್ ಸೈಡ್ ಅಂತ. ಸೊ ಈ ಇನ್ಸೈಡ್ ಮತ್ತೆ ಔಟ್ ಸೈಡ್ ನ ಯಾವ ತರ ಬ್ಯಾಲೆನ್ಸ್ ಮಾಡ್ತೀವಿ, ಆ ತರ ಏನ್ ಹೇಳೋದು, ನಮ್ ಲೈಫ್ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ ಅಂತ ನಾನ್ ಕಲ್ತಿದ್ದು ಈ 2 years ಅಲ್ಲಿ. ಲೈಕ್ ಎಲ್ಲ ಬುಕ್ಸ್ ಅಲ್ಲೂ ಆಲ್ಮೋಸ್ಟ್ ಬೇಸ್ಡ್ ಅಪಾನ್ ಈ ಎರಡು ವಿಷಯದಲ್ಲೇ ಇರುತ್ತೆ, ಈ ಇನ್ಸೈಡ್ ಔಟ್ ಸೈಡ್ ಅನ್ನೋದು. ಸೊ ನಿಮ್ಗೆ ಇನ್ನೂ ಕ್ಲೀನ್ ಆಗಿ ಅರ್ಥ ಮಾಡ್ಬೇಕಂದ್ರೆ ಒಂದು ಎಕ್ಸಾಂಪಲ್ ತಗೋಣ. ನೀವು ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ ಅಂತ ಇಟ್ಕೊಳ್ಳೋಣ. ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ, ಡಿಸಿಪ್ಲಿನ್ ಆಗಿರ್ತೀರಾ. ನಾಳೆ ಈ ಕೆಲಸ ಮಾಡ್ಬೇಕಂದ್ರೆ ಕರೆಕ್ಟ್ ಟೈಮಲ್ಲಿ ಈ ಕೆಲಸ ಮುಗಿಸ್ತೀರಾ, ಪ್ರೊಕ್ಯಾಸ್ಟಿನೇಟ್ ಮಾಡಲ್ಲ, ಫುಲ್ ಟಾಪ್ ಲೆವೆಲ್. ಹಂಗಂದ್ರೆ ಔಟ್ ಸೈಡ್ ಅಲ್ಲಿ ನೀವು ಟಾಪ್ ಲೆವೆಲ್, ಏನ್ ಕೆಲಸ ಕೊಟ್ಟರು ಪಟ್ ಪಟ್ ಅಂತ ಮಾಡ್ತೀರಾ, ಏನೇ ಪ್ರೊಕ್ಯಾಸ್ಟಿನೇಟ್ ಮಾಡಲ್ಲ, ಆ ತರ ಅನ್ಕೊಳ್ಳೋಣ. ಬಟ್ ಇನ್ಸೈಡ್ ಅಂತ ಬಂದ್ರೆ ನಿಮ್ಗೆ ಬಿಲೀಫ್ ಇಲ್ಲ, ಹಂಗಂದ್ರೆ ನಿಮ್ ಮೇಲೆ ನಿಮ್ಗೆ ಬಿಲೀಫ್ ಇರಲ್ಲ. ಸೊ ಇಲ್ಲ, ನಾನು ನನ್ ಕೈಲಿ ಆಗಲ್ಲ, ಆ ತರ ಇರುತ್ತೆ. ಮತ್ತೆ ಥಾಟ್ಸ್ ನಿಮ್ಗೆ ಪಾಸಿಟಿವ್ ಆಗಿರಲ್ಲ, ನನ್ ಕೈಲಿ ಇದೆಲ್ಲ ಆಗಲ್ಲ, ಆ ತರ ಅಂತ ಅನ್ಕೋತೀವಿ. ಮತ್ತೆ
ಹೋಪ್ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಮತ್ತೆ ನಿಮ್ ಬಗ್ಗೆ ನೀವು ಯಾವ ತರ ಫೀಲ್ ಮಾಡ್ತೀರಾ ಅನ್ನೋದು ತುಂಬಾ ಲೋ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಫೀಲ್ ಸ್ಟಕ್. ಏನಕ್ಕೆ ಅಂದ್ರೆ ನಿಮ್ ಮೈಂಡ್ ಅಲ್ಲಿ ಬಂದ್ಬಿಡುತ್ತೆ, ಇಷ್ಟು ಹಾರ್ಡ್ ವರ್ಕ್ ಮಾಡ್ತಿದೀನಿ, ಎಲ್ಲ ಕರೆಕ್ಟ್ ಆಗಿ ಮಾಡ್ತೀನಿ, ಏನಕ್ಕೆ ನನ್ಗೆ ರಿಸಲ್ಟ್ ಸಿಗ್ತಲ್ಲ, ಏನಕ್ಕೆ ಕರೆಕ್ಟ್ ಆಗಿ ಮಾಡ್ತಿಲ್ಲ ಅಂತ. ಸೊ ಅವಾಗ ವಿ ಹ್ಯಾವ್ ಟು ವರ್ಕ್ ಆನ್ ದಿಸ್ ಇನ್ಸೈಡ್ ವರ್ಲ್ಡ್. ಓಕೆ, ಇದೇ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್. ಇನ್ಸೈಡ್ ಅಲ್ಲಿ ನಿಮ್ಗೆ ಒಳ್ಳೆ ಬಿಲೀಫ್ ಇರುತ್ತೆ, ನೀವೆಲ್ಲ ಮಾಡ್ತೀರಾ, ನಿಮ್ ಥಾಟ್ಸ್ ಎಲ್ಲ ಪಾಸಿಟಿವ್ ಆಗಿದೆ, ಬಿಲೀಫ್ಸ್ ಎಲ್ಲ ಪರ್ಫೆಕ್ಟ್ ಆಗೈತೆ, ಬಟ್ ಯು ಸ್ಟಾರ್ಟ್ ಪ್ರೊಕಾಸ್ಟಿನೇಟಿಂಗ್. ನಾಳೆ ಇದು ಮಾಡೋಣ ಅಂತ ಅನ್ಕೋತೀವಿ, ಬಟ್ ನಾವು ಮಾಡಲ್ಲ. ಏನಕ್ಕೆ ಅಂದ್ರೆ ಪ್ರೊಕಾಸ್ಟಿನೇಟ್ ಮಾಡಿದ್ವಿ, ಬಿಡು ನಾಳೆ ಇದು ಮಾಡ್ಕೊಳ್ಳೋಣ, ಡಿಸಿಪ್ಲಿನ್ ಆಗಿರಲ್ಲ. ಹಂಗಂದ್ರೆ ನಾಳೆ ಇಷ್ಟೊತ್ತಿಗೆ ಕೆಲಸ ಮುಗಿಸ್ಬೇಕು, ಬಿಡು ನಾಳೆ ಇದು ಮುಗಿಸಿದ್ರೆ ಆಯ್ತು ಅಂತ. ಸೊ ಇವಾಗ ಔಟ್ ಸೈಡ್ ವರ್ಲ್ಡ್ ಅಲ್ಲಿ ನೀವು ಲ್ಯಾಕ್ ಆಗ್ತೀರಾ ಅಂತ. ಸೊ ನಾವ್ ಯಾವಾಗ ಸ್ಟಕ್ ಆಗೋದಂದ್ರೆ, ನಾವ್ ಯಾವಾಗ ಎರಡನ್ನೂ ಕರೆಕ್ಟ್ ಆಗಿ ಮ್ಯಾಚ್ ಆಗಲ್ಲ, ಅವಾಗ ವಿ ಫೀಲ್ ಸ್ಟಕ್. ಸೊ ಇದು ಎರಡರಲ್ಲಿ ನಾವು ಯಾವ್ದಲ್ಲಿ ನಾವು ಲ್ಯಾಕ್ ಆಗ್ತೀವಿ ಅನ್ನೋ ಕಂಡಿಡ್ಬಿಟ್ಟು, ಸೊ ವಿ ಹ್ಯಾವ್ ಟು ಇಂಪ್ರೂವ್ ದಟ್. ಸೊ ಇಂಪ್ರೂವ್ ಆಗಕ್ಕೆ ಆ ರಿಲೇಟೆಡ್ ಬುಕ್ಸ್ ಓದಿದ್ರೆ ಸೊ ವಿ ಕ್ಯಾನ್ ಗೆಟ್ ಕ್ಲಾರಿಟಿ. ಸೊ ದಿಸ್ ಇಸ್ ವಾಟ್ ಐ ಲರ್ನ್. ಒಂದು ಕಂಪ್ಲೀಟ್ ಸಮ್ಮರಿ ಅಂತ ಬಂದ್ರೆ 2 years ಅಲ್ಲಿ ದಿಸ್ ಇಸ್ ವಾಟ್ ಐ ಲರ್ನ್. ಈ ಕಂಪ್ಲೀಟ್ ಔಟ್ ಸೈಡ್ ಇನ್ಸೈಡ್ ಇದೆರಡನ್ನ ಯಾವ ತರ ನಾವು ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದೇ ಮೇನ್ ಇಂಪಾರ್ಟೆಂಟ್ ಥಿಂಗ್. ಸೊ ನೀವು ಕೇಳ್ಬೋದು, ಏನ್ ಬುಕ್ಸ್ ಬಗ್ಗೆ ಇಷ್ಟು ಹೊಗಳು ಮಾತಾಡ್ತಿದ್ದಾನೆ ಅಂತ, ಬಟ್ ದಿಸ್ ಇಸ್ ಟ್ರೂತ್. ಏನಕ್ಕೆ ಅಂದ್ರೆ ಲೈಕ್ ಸ್ವಲ್ಪ ಜನ ಚಿಕ್ಕ ವಯಸ್ಸಿಂದಾನೇ ಹ್ಯಾಬಿಟ್ ಇರುತ್ತೆ ಬುಕ್ಸ್ ಓದೋದು, ಆತರ ಲೈಕ್ ಚೈಲ್ಡ್ಹುಡ್ ಇಂದಾನೆ ಓದ್ತಿರ್ತಾರೆ. ಬಟ್ ಸ್ವಲ್ಪ ಜನ ಅಂದ್ರೆ ಏನ್ ಹೇಳೋದು, ದಿಸ್ ನೀಡ್ ಸಮ್ ಆನ್ಸರ್ಸ್, ನೋ ಲೈಫ್ ಅಲ್ಲಿ ಸ್ವಲ್ಪ ಆನ್ಸರ್ ಸಿಗಕ್ಕೆ ವಿ ಗೋ ಸಮ್ವೇರ್ ಅಲ್ವಾ. ಸೊ ದಟ್ಸ್ ವೇರ್ ಬುಕ್ಸ್ ಕಮ್ಸ್ ಇನ್. ಸೊ ಮತ್ತೆ ಒಂದು ಬ್ಯೂಟಿಫುಲ್ ಸೇಯಿಂಗ್ ಇದೆ, ನಾನು ರೀಸೆಂಟ್ ಆಗಿ ಕೇಳಿದೆ, ಮೀಟಿಂಗ್ ರೈಟ್ ಪೀಪಲ್ ಅಟ್ ದ ರೈಟ್ ಟೈಮ್ ಅಂಡ್ ರೀಡಿಂಗ್ ರೈಟ್ ಬುಕ್ಸ್ ಅಟ್ ದ ರೈಟ್ ಟೈಮ್ ವಿಲ್ ಚೇಂಜ್ ಯುವರ್ ಲೈಫ್ ಅಂತ. ಅಂಡ್ ದಟ್ ಈಸ್ ಟ್ರೂ. ಐ ಥಿಂಕ್ ಪೀಪಲ್ ಏನ್ ಅನ್ಕೊಂಡಿದ್ರೆ, ಮೆಜಾರಿಟಿ ಆಫ್ ಪೀಪಲ್ ನೀವು ಬುಕ್ಸ್ ಹೋದ್ರೆ ಯು ವಿಲ್ ಸಕ್ಸಸ್ಫುಲ್, ಯು ಗೋ ದೇರ್. ಅದು ಮೇನ್. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮ ಯುನೋ ನೀವೇನೇನೋ ಬಿಲೀಫ್ಸ್ ಎಲ್ಲ ಇರುತ್ತೆ, ಐ ಥಿಂಕ್ ದಟ್ ಇಟ್ ವಿಲ್ ಚೇಂಜ್ ಬುಕ್ಸ್ ಓದೋದ್ರಿಂದ. ಸೋ ಮೆನಿ ಬಿಲೀಫ್ಸ್ ಆಗಿರ್ಬೋದು, ಮತ್ತೆ ಯು ವಿಲ್ ಫೀಲ್ ಗುಡ್ ಅಬೌಟ್ ಯುವರ್ ಸೆಲ್ಫ್. ಸಮ್ ಬುಕ್ಸ್ ಓದೋದ್ರಿಂದ ಯು ಫೀಲ್ ಗುಡ್. ಸೊ ಇವಾಗ ನಾನ್ ರೀಸೆಂಟ್ ಆಗಿ ಬುಕ್ಸ್ ಓದ್ಬೇಕಾದ್ರೆ ಇಟ್ ವಿಲ್ ಫೀಲ್ ಗುಡ್ ಅಬೌಟ್ ಯುವರ್ ಸೆಲ್ಫ್. ಅಟ್ ದ ಎಂಡ್ ಆಫ್ ದ ಡೇ ಯು ಲರ್ನ್ ಸೋ ಮೆನಿ ಥಿಂಗ್ಸ್. ಅದೆಲ್ಲ ಬಿಟ್ಟು ಒಂಥರ ಯು ಫೀಲ್ ಗುಡ್, ಒಂಥರ ಬುಕ್ಸ್ ಓದೋದ್ರಿಂದ ಆತರ ಯು ವಿಲ್ ಫೀಲ್. ಒಂದು 30 minutes 40 minutes ಓದಿದ್ರೆ ಆತರ. ಸೊ ನಾನ್ ಯಾವಾಗ ಬುಕ್ಸ್ ಓದ್ತೀನಿ ಅಂದ್ರೆ, ನಾನು ಡೈಲಿ ಬೆಳಿಗ್ಗೆ ಒಂದು 40 to 45 minutes ಐ ಹ್ಯಾವ್ ಟು ಟ್ರಾವೆಲ್ ಆಫೀಸ್ಗೆ ಹೋಗ್ಬೇಕಾದ್ರೆ. ಸೊ ಅವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಬಸ್ಸಲ್ಲಿ ಕೂತ್ಕೊಂಡು ಬುಕ್ಸ್ ಓಪನ್ ಮಾಡ್ಬಿಟ್ಟು ಐ ರೀಡ್ ಅರೌಂಡ್ 15-20 ಡಿಪೆಂಡ್ಸ್. ಏನಂತ ಹೇಳಿದ್ರೆ, ಒಂದೊಂದ್ ದಿನ ಮೂಡ್ ಖರಾಬ್ ಆಗಿರುತ್ತೆ, ಓದ್ಬೇಕಂತ ಅನ್ಸಲ್ಲ, ಅವತ್ತೆಲ್ಲ ಓದಲ್ಲ. ಸೊ ಒಂದಿನ 10 pages ಆಗಿರ್ಬೋದು, ಒಂದೊಂದಿನ 2 to 3 pages ಓದ್ಬಿಟ್ಟು ಬಿಡು ಸಾಕಂತ ಬಿಟ್ಬಿಡ್ತೀನಿ. ಒಂದಿನ 15 pages, ಒಂದೊಂದಿನ ಚೆನ್ನಾಗಿದ್ರೆ ಒಂದು 20 pages ಆದ್ರೂ ಹೋಗೋದು. ಬಟ್ ಐ ವಿಲ್ ಮೆಜಾರಿಟಿ ಯಾವತ್ತು ಆಫೀಸ್ ಹೋಗ್ತೀನಿ ಅವತ್ತೆಲ್ಲ ಮೆಜಾರಿಟಿ ಓದ್ತೀನಿ. ಒಂದೊಂದಿನ ಸಮ್ ಡೇಸ್ ಐ ವಿಲ್ ರೀಡ್ ಅಟ್ ನೈಟ್. ಸೊ ಕನ್ಸಿಸ್ಟೆನ್ಸಿ ಡೈಲಿ ಇಷ್ಟೇ ಪೇಜ್ ಓದ್ಬೇಕಂತ ಇರಲ್ಲ. ಓಕೆ, ಒಂದು 5 pages, ಒಂದು 10 pages, ಒಂದಿನ ಬರೀ 2 pages ಓದ್ಬಿಟ್ಟು ಓಕೆ ಸಾಕು ಅಂತ ಇರ್ತೀನಿ. ಬಟ್ ಡೈಲಿ ಐ ಬಿಲ್ಟ್ ಹ್ಯಾಬಿಟ್ ಆಫ್ ರೀಡಿಂಗ್ ಅಟ್ ಲೀಸ್ಟ್ 5 pages 10 pages ಆ ತರ ಇರ್ಬೋದು. ಸೊ ತುಂಬಾ ಜನ ಬುಕ್ ಓದಕ್ಕಂತ ಶುರು ಮಾಡ್ತಾರೆ, ಅವ್ರು ಬೇಗ ಕ್ವಿಟ್ ಮಾಡ್ಬಿಡ್ತಾರೆ. ಐ ಥಿಂಕ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅಷ್ಟು ನಿಮ್ಗೆ ಎಕ್ಸೈಟಿಂಗ್ ಕೊಡಲ್ಲ. ಬಿಕಾಸ್ ಏನಕ್ಕೆ ಅಂದ್ರೆ ಇವಾಗ ನೌ ಡೇಸ್ ಎಲ್ರಿಗೂ ಗೊತ್ತು, ಯಾರು ಅಡಿಕ್ಟೆಡ್ ಟು ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು. ನಮ್ ಆ ಡೋಪಮೈನ್ ಹಿಟ್ ಅಂತ ಬರ್ತಿರೋ. ಸೊ ಆ ಡೋಪಮೈನ್ ಹಿಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬುಕ್ ಓದ್ಬೇಕಾದ್ರೆ ನಿಮ್ಗೆ ಸಿಗಲ್ಲ. ಏನಕ್ಕೆ ಅಂದ್ರೆ ಯಾವುದೇ ಒಂದು ಹೊಸ ಹ್ಯಾಬಿಟ್ ನಮ್ ಕಂಫರ್ಟ್ ಬಿಟ್ಟು ಹೊಸ ಹ್ಯಾಬಿಟ್ ನಾವು ಶುರು ಮಾಡ್ಬೇಕಂದ್ರೆ ಇಟ್ ವಿಲ್ ಟೇಕ್ ಸೋ ಮಚ್ ಟೈಮ್ ಟು ಅದನ್ನ ನಾವು ಅಳವಡಿಸ್ಕೊಳಕ್ಕೆ, ನಮ್ ಡೈಲಿ ರೂಟೀನ್ ಆಗಿ ಮಾಡಕ್ಕೆ. ಸೊ ಒನ್ಸ್ ಯು ಆರ್ ಸ್ಟಾರ್ಟೆಡ್ ಸ್ಟಿಕ್ ವಿತ್ ಇಟ್, ಸೊ ಕಂಟಿನ್ಯೂಸ್ ನಾವು ಓದ್ತಾ ಹೋದ್ರೆ ಸಮ್ ಪಾಯಿಂಟ್ ಆಫ್ ಟೈಮ್ ಇಟ್ ವಿಲ್ ಬಿಕಮ್ ಅವರ್ ಹ್ಯಾಬಿಟ್. ಸೊ ಯಾವಾಗ ಬುಕ್ ಓದೋ ಪ್ರೋಸೆಸ್ ಅಲ್ಲಿ ನೀವು ಲೈಕ್ ಮಾಡಕ್ ಶುರು ಮಾಡ್ತೀರಾ, ಸೊ ಐ ಥಿಂಕ್ ಅವಾಗ ನಿಮ್ಗೆ ಅದು ಹ್ಯಾಬಿಟ್ ಆಗಿ ಬಿಲ್ಡ್ ಆಗ್ಬಿಡುತ್ತೆ. ಆಮೇಲೆ ಯು ವಾಂಟ್ ದಟ್ ಫೀಲ್ ಗುಡ್ ಅಬೌಟ್ ಯುವರ್ ಸೆಲ್ಫ್. ಓಕೆ, ಇವಾಗ ಐ ವಾಂಟ್ ಟು ಫೀಲ್ ಗುಡ್ ಅಬೌಟ್ ಮೈ ಸೆಲ್ಫ್, ಆರ್ ಐ ವಾಂಟ್ ಟು ಫೀಲ್ ಗುಡ್. ನಾನು ಸಿಂಪಲ್ ಆಗಿ ಹೇಳೋದ, ಇಫ್ ಐ ವಾಂಟ್ ಟು ಫೀಲ್ ಗುಡ್, ಗೋ ಅಂಡ್ ರೀಡ್ ಬುಕ್ಸ್. ಆ ತರ ನಿಮ್ಗೆ ಆ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಓಕೆ, ನೆಕ್ಸ್ಟ್ ದಿಸ್ ಇಸ್ ದ ಒನ್ ಬುಕ್ ಐ ವಾಂಟ್ ಟು ಶೋ, ಗುಡ್ ವೈಬ್ಸ್ ಗುಡ್ ಲೈಫ್ ಬೈ ವೆಕ್ಸ್ ಕಿಂಗ್ ಅಂತ. ಸೊ ಇದು ರೀಸೆಂಟ್ ಆಗಿ ಓದಿದೆ. ಇಟ್ಸ್ ಸಚ್ ಅಮೇಸಿಂಗ್ ಬುಕ್. ಒಂದು 260-280 pages ಇದೆ. ಸೊ ನೀವು ಓದಿ, ವೆಕ್ಸ್ ಕಿಂಗ್ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾರಲ್ಲ, ಅವ್ರು ನೀವು ಫಾಲೋ ಮಾಡಿ, ಅವ್ರು ನೋಡಿ, ಅವ್ರ ಪೇಜಸ್ ಎಲ್ಲ ಚೆಕ್ಔಟ್ ಮಾಡಿ. ಅವ್ರ ಡೈಲಿ ಕಂಟೆಂಟ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಯು ಕ್ಯಾನ್ ರೀಡ್ ಅಬೌಟ್ ದಿಸ್. ಇದು ಕಂಪ್ಲೀಟ್ ಬುಕ್ ಅವ್ರ ಲೈಫ್ ಯಾವ ತರ, ಅವರು ಅರ್ಲಿ ಸ್ಟೇಜಸ್ ಅವ್ರ ಲೈಫ್ ಅಲ್ಲಿ ಯಾವ ತರ ಸ್ಟ್ರಗಲ್ ಮಾಡಿದ್ರು. ಈ ಬುಕ್ ಕಂಪ್ಲೀಟ್ಲಿ ನ್ಯಾರೋ ಡೌನ್ ಆಗಿಲ್ಲ ಒಂದೇ ಕಾನ್ಸೆಪ್ಟ್ ಬಗ್ಗೆ. ನಮ್ಮ ಲೈಫ್ ಅಲ್ಲಿ ಯಾವ ಆಸ್ಪೆಕ್ಟ್ಸ್ ಇದೆ, ಫಾರ್ ಎಕ್ಸಾಂಪಲ್ ನಾವು
ಕೆರಿಯರ್ ಆಗಿರ್ಬೋದು, ರಿಲೇಶನ್ಶಿಪ್ಸ್ ಆಗಿರ್ಬೋದು, ಇವಾಗ ನಮ್ಮ ಬಿಲೀಫ್ ಸಿಸ್ಟಮ್ ಆಗಿರ್ಬೋದು, ಕಂಪ್ಲೀಟ್ ಎಲ್ಲಾದ್ರ ಬಗ್ಗೆ ಈ ಬುಕ್ಸ್ ಅಲ್ಲಿ ಇದೆ. ಸೊ ಯು ಜಸ್ಟ್ ವಾಂಟ್ ಎ ಫೀಲ್ ಗುಡ್ ಬುಕ್, ಮತ್ತೆ ಅದರಿಂದ ಕಲಿಬೇಕು ಅಂದ್ರೆ ದಿಸ್ ಇಸ್ ಯು ಕ್ಯಾನ್ ರೀಡ್. ತುಂಬಾ ಸಿಂಪಲ್, ಏನು ಕಾಂಪ್ಲಿಕೇಟೆಡ್ ಏನಿಲ್ಲ. ಸೊ ಯು ಕ್ಯಾನ್ ರೀಡ್ ದಿಸ್ ಬುಕ್. ಸೊ ಥಿಂಕ್ ವಿಡಿಯೋ ತುಂಬಾ ಜಾಸ್ತಿ ಆಯ್ತೇನೋ ಗೊತ್ತಿಲ್ಲ. ಓಕೆ.